चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। ಎಲ್ಲರಿಗೂ ನಮಸ್ಕಾರಗಳು. ಕೊರೋನಾ ಕುರಿತು ಈ ಯೋಗದ ಕಾರ್ಯಕ್ರಮ ಮಾಡುವ ಉದ್ದೇಶ ಅಂತಂದರೆ ಇಡೀ ಜಗತ್ತನ್ನು ಈ ಒಂದು ವೈರಸ್ ತಲ್ಲಣಗೊಳಿಸಿದೆ. ಅತ್ಯಂತ ಮುಂದುವರಿದ ರಾಷ್ಟ್ರಗಳಾಗಿರುವಂಥ ಅಮೇರಿಕಾ, ಇಟಲಿ, ಈಜಿಪ್ಟ್, ಯುರೋಪ್, ದಕ್ಷಿಣ ಕೊರಿಯಾ, ಜಪಾನ್ ಅಂಥ ದೇಶಗಳನ್ನೇ ತಲ್ಲಣಗೊಳಿಸಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಈಗಾಗಲೇ ಅದು ಭಾರತಕ್ಕೆ ಕೂಡ ಬಂದಿದೆ. ಇದನ್ನು ಪೆಂಡೆಮಿಕ್ ಅಂತ ಕರೀತಾರೆ. ಈ ಪೆಂಡೆಮಿಕ್ ಅಂತಂದರೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಕಾಯಿಲೆಗೆ ಪೆಂಡೆಮಿಕ್ ಅಂತ ಕರೀತಾರೆ. ಇದು ಏಕಕಾಲಕ್ಕೆ ಎಲ್ಲ ರಾಷ್ಟ್ರಗಳು ಹರಡಿಕೊಂಡಿದೆ. ಈ ಕಾರಣಕ್ಕಾಗಿ ಇದಕ್ಕೆ ಸರ್ಕಾರಗಳು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂದರೆ ಇದು ಬಹಳ ಮುಖ್ಯವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತದೆ ಇದು ಒಂದು ಥರದ ಸಾರ್ಸ್ ಇದೆ ಅಂಥೇಳಿ. ಅಂದರೆ ಸಿವಿಯರ್ ಆಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ಅಂದರೆ ಮುಖ್ಯವಾಗಿ ನಮ್ಮ ಶ್ವಾಸಕೋಶಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇದು ಬಹಳ ಬೇಗ ಜನಗಳನ್ನು ಸಂಕ್ರಮಕ್ಕೆ ಒಳಗಡೆ ಮಾಡ್ತದೆ. ಇಂಥ ಸಂದರ್ಭದಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಅಂದರೆ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿದ್ದರೆ ಮಾತ್ರ ಇದು ನಮಗೆ ತೊಂದರೆಯನ್ನು ಮಾಡೋದಿಲ್ಲ. ಒಂದು ಖುಷಿ ಪಡುವಂಥದ್ದೇನಪ್ಪ ಅಂತಂದರೆ ಈಗಾಗಲೇ ಈ ಕಾಯಿಲೆ 98% ಜನಗಳು ಈ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಕೇವಲ 1% 1-2% ಜನಗಳಿಗೆ ಮಾತ್ರ ಸಾವಿನ ಕದ ತಟ್ಟುವಂಥ ಸಾಧ್ಯತೆ ಇದೆ ಅಂಥೇಳಿ. ಬಹಳಷ್ಟು ಜನಗಳೇನು ಸಾಂಕ್ರಾಮಿಕಕ್ಕೆ ಒಳಗಡೆ ಆಗಿದ್ದಾರಲ್ಲ ಅವ್ರ ಆರೋಗ್ಯದಿಂದ ಅಂದರೆ ಕ್ವಾರಂಟೈನ್ ಒಂದು 14 ಇಲ್ಲ 21 ದಿನ ಒಂದೇ ಕಡೆ ಇಟ್ಕೊಂಡು ಅದರಿಂದ ಹೊರಗಡೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಈ ಸರ್ಕಾರ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ನೀವು ಸೆಲ್ಫ್ ಕ್ವಾರಂಟೈನ್ ಆಗಿ ಅಂತಂದರೆ ಮನೆಯೊಳಗೆ ಇರ್ರಿ. ಯಾರ ಜೊತೆಗೂ ನೀವು ಶಾರೀರಿಕವಾಗಿರುವಂತಹ ಕೂಡಿ ಇರ್ಲಿಕ್ಕೆ ಹೋಗಬೇಡಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ನಿರಂತರವಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಈ ಕಾಯಿಲೆ, ಸಾಂಕ್ರಾಮಿಕ ಕಾಯಿಲೆ, ಒಂದು ಸಲ ಈ ವೈರಸ್ ಬಂದರೆ ಇದಕ್ಕೆ RNA ಅಂತ ಕರೀತಾರೆ, ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇದೊಂಥರ ಪ್ರೋಟೀನ್. ಇದು ಒಂದು ಸಲ ಇದು ವೈರಾಣು ನಮ್ಮ ದೇಹದೊಳಗೆ ಹೋದರೆ ಅಂದರೆ ಇದು ಹೇಗೆ ಹೋಗ್ತದೆ ಅಂತಂದರೆ ನಮ್ಮ ಶ್ವಾಸಕೋಶಗಳ, ನಮ್ಮ ಮೂಗಿನ ಮೂಲಕ. ಅಂದರೆ ಇದಕ್ಕೆ ತನ್ನದೇ ಅಂತ ಶರೀರ ಇರೋದಿಲ್ಲ. ಇದಕ್ಕೆ ಉಸಿರು ಸಿಕ್ತ ತಕ್ಷಣವೇ ದೇಹದ ಒಳಗಡೆ ನಮ್ಮ ಮೂಗಿನ ಮೂಲಕ ಅಥವಾ ಬಾಯಿ ಮೂಲಕ ಹೋಗಿ ಏನು ಮಾಡ್ತದೆ ಅಂತಂದರೆ ಇದು ವೈರಾಣು ಒಂದು ಹೋಗಿ 10 ಹೋಗಿ 1000 ಹೋಗಿ ಲಕ್ಷ ಮಾಡೋಕ್ಕೆ ಶುರು ಮಾಡ್ತದೆ. ಹಾಗಾಗಿ ಅವಾಗೇನಾಗುತ್ತೆ, ಈ ವೈರಾಣು ದೇಹದ ಒಳಗಡೆ ಹೋದ ತಕ್ಷಣ ದೇಹದ ಒಳಗಡೆ ಆ್ಯಂಟಿಬಾಡೀಸ್ಗಳಂತ ಇರ್ತವೆ. ವೈರಾಣು ನಿರೋಧಕ ಶಕ್ತಿಗಳು ಇದರ ಜೊತೆಗೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತವೆ. ಅಕಸ್ಮಾತ್ ನೀವು ಯಂಗಾಗಿ ಎನರ್ಜೆಟಿಕ್ ಆಗಿದ್ದರೆ ಅಥವಾ ನಿಮ್ಮ ಶರೀರದೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದರೆ ನೀವೇನು ಮಾಡ್ತೀರಂತಂದರೆ ಈ ವೈರಾಣು ವಿರುದ್ಧ ಫೈಟ್ ಮಾಡಿ ಸಮರ ಸಾರಿ ನೀವು ಗೆದ್ದು ಹೊರಗಡೆ ಬರ್ತೀರ, ಅಂದರೆ ಆರೋಗ್ಯವಾಗಿರ್ತೀರ. ಇಲ್ಲವಾದಲ್ಲಿ ಏನು ಮಾಡ್ತದೆ ಅಂತಂದರೆ ಇದು ಮುಖ್ಯವಾಗಿ ನಮ್ಮ ಶ್ವಾಸಕೋಶವನ್ನು ತೊಂದರೆಗೆ ಮಾಡ್ತದೆ. ಅಂದರೆ ನಮ್ಮ ಗಂಟ್ಲನ್ನು ಹೆಚ್ಚಿಗೆ ಬಿಡ್ತದೆ, ಅಂದರೆ ಗಟ್ಟಿಯಾಗಿರುವಂಥ ಕಫ ಆಗ್ತದೆ. ಕಫ ಆಗೋದ್ರಿಂದ ನಮ್ಮ ಅನ್ನನಾಳ ಮತ್ತು ಶ್ವಾಸನಾಳ ಸಂಪೂರ್ಣವಾಗಿ ಬಂದಾಗಿಬಿಡ್ತದೆ. ಇವೆರಡೂ ಬಂದಾಗಿಬಿಟ್ರೆ ಉಸಿರು ನಿಂತು ಹೋಗ್ತದೆ. ಅಂದರೆ ಜೀವ ಹೋದರೆ ಉಸಿರು ನಿಂತರೆ ಎಲ್ಲ ಹೋದಾಗೆ. ಅದಕ್ಕೆ ನಾವು ಹೇಳೋದು ಅಂತಂದರೆ ಈ ವೈರಾಣು ಓಡಾಡೋದಿಲ್ಲ, ನಾವು ಅವುಗಳನ್ನು ಹೊತ್ಕೊಂಡು ಓಡಾಡ್ತಾ ಇದ್ದೀವಿ. ನಾವು ನಿಂತ್ಕೊಂಡ್ರೆ ಅದು ನಿಲ್ಲುತ್ತೆ, ಇಲ್ಲ ಅಂದರೆ ನಮ್ಮ ಉಸಿರನ್ನು ನಿಲ್ಲಿಸ್ತದೆ ಅಂಥೇಳಿ. ಅದಕ್ಕಾಗಿ ನಾವು ಮಾಡುವಂಥ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ನೀವು ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಸರಿಯಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಒಂದು ಸಂತೋಷದ ವಿಷಯ ಅಂತಂದರೆ ಇದು 98% ಜನಗಳಿಗೆ ಇದು ಯಾವುದೇ ರೀತಿಯ ಸಾವನ್ನು ತಂದುಕೊಡೋದಿಲ್ಲ. ಅಂದರೆ ಒಂದಿಷ್ಟು 60ಕ್ಕಿಂತ ವಯಸ್ಸು ಆದವರಿಗೆ
ಮತ್ತು ಸಕ್ಕರೆ ಕಾಯಿಲೆ ಇದ್ದವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ, ಕಿಡ್ನಿ ಸಮಸ್ಯೆ ಇದ್ದವರಿಗೆ, ಹೈ ಬ್ಲಡ್ ಪ್ರೆಷರ್ ಇದ್ದವರಿಗೆ ಮಾತ್ರ ಇದು ಹೆಚ್ಚಿನ ತೊಂದರೆಯನ್ನು ಕೊಡ್ತದೆ. ಅದು ಉಳಿದಂಥ ಬಹುತರ ಜನಗಳು ಇದರಿಂದ ಆರಾಮವಾಗಿ ಮತ್ತೆ ಅವರು ಇದನ್ನು ಗೆದ್ದು ಹೊರಗಡೆ ಬರ್ತಾರೆ. ಅದಕ್ಕಾಗಿ ಈ ಒಂದು ಕಾಯಿಲೆಗೆ ಇದು ಒಂದಂತಲ್ಲ, ಜಿಕಾ ಅನ್ನುವಂಥ ಒಂದು ವೈರಾಣು ಬಂದಿತ್ತು, ಸ್ವೈನ್ ಫ್ಲೂ ಅಂತಿತ್ತು, ಎಬೋಲಾ ಅನ್ನುವಂಥದ್ದು, H1N1 ಅನ್ನೋಂಥದ್ದು, ಹೀಗೆ ಕೋಳಿ ಜ್ವರ ಅನ್ನೋಂಥದ್ದು, ಹಂದಿ ಜ್ವರ ಅಂಥದ್ದು, ಇವೆಲ್ಲದಕ್ಕೂ ಏನು ಮಾಡ್ತಾರೆ ಅಂತಂದರೆ ICMR ಅಂತ ಇದೆ ಭಾರತದಲ್ಲಿ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು ಏನು ಮಾಡ್ತದೆ ಅಂತಂದರೆ ಮೆಡಿಸಿನನ್ನು ತಯಾರು ಮಾಡ್ತದೆ. ಈ ಬಹುತರ ಕಾಯಿಲೆಗಳಿಗೆ ಔಷಧಿಗಳು ಇಲ್ಲ. ಇದಕ್ಕೆ ಇರೋದು ಒಂದೇ ಏನಪ್ಪ ಅಂದರೆ ವ್ಯಾಕ್ಸಿನು. ಆ ವ್ಯಾಕ್ಸಿನ್ ಏನು ಕೆಲಸ ಮಾಡ್ತದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಶ್ವಾಸಕೋಶಗಳನ್ನು, ಅಂದರೆ ಮುಖ್ಯವಾಗಿ ಇದು ರೆಸ್ಪಿರೇಟರಿನ ತೊಂದರೆಯನ್ನು ಮಾಡ್ತದೆ. ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚು ತೊಂದರೆಯನ್ನು ಮಾಡೋದ್ರಿಂದ ಶ್ವಾಸಕೋಶಕ್ಕೆ ತೊಂದರೆ ಆಗಿಬಿಟ್ರೆ ನಮ್ಮ ದೇಹದೊಳಗೆ ಹಾರ್ಟ್ ಮೂಲಕ ಬ್ಲಡ್ ಸರ್ಕ್ಯುಲೇಷನ್ ಆಗಂಗಿಲ್ಲ. ಆವಾಗ ದೇಹದಲ್ಲಿ ಒಂದು ರೀತಿ ಟ್ರಾಫಿಕ್ ಜಾಮ್ ಆಗಿ ನಮ್ಮ ಶರೀರದಲ್ಲಿರುವಂಥ 72,000 ನರನಾಡಿಗಳಿದ್ದಾವೆ. ಹಾರ್ಟ್ ಇದೆ, ಲಂಗ್ಸ್ ಇದೆ, ಬ್ರೈನ್ ಇದೆ, ಕಿಡ್ನಿ ಇದ್ದಾವೆ, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕಳ್ಳು, ಇವು ದೊಡ್ಡ ಕಳ್ಳು ಮತ್ತು ನಮ್ಮ ಲಿವರ್, ಇವುಗಳಿಗೆಲ್ಲ ಏನಾಗುತ್ತೆ, ಡ್ಯಾಮೇಜ್ ಮಾಡ್ಕೋತ ಹೋಗ್ತದೆ. ಅದಕ್ಕಾಗಿ ನಾವು ಆರೋಗ್ಯವಂತರಾಗಬೇಕು, ಯೋಗಯುಕ್ತರಾಗಬೇಕು, ರೋಗಮುಕ್ತರಾಗಬೇಕು. ಅದಕ್ಕಾಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಬೇಕಂದ್ರೆ ಕೆಲವೊಂದು ನೀವು ಮನೆಯೊಳಗೆ ಕೂತ್ಕೊಂಡೇ ಪ್ರಾಣಾಯಾಮವನ್ನು ಮಾಡಿ. ಪ್ರಾಣ ಇರುತ್ತಾನೆ, ನಮ್ಮ ಉಸಿರಿರುತ್ತಂತಂದರೆ ನಾವಿರ್ತೀವಿ. ಶ್ವಾಸ ಇತ್ತಂದರೆ ನಮ್ಮೊಳಗೆ ಶಿವ ಇರ್ತಾನೆ, ಕೇಶವ ಇರ್ತಾನೆ. ಶ್ವಾಸ ಹೋದ್ಮೇಲೆ ಶವ ಆಗಿಬಿಡ್ತವೆ. ಅದಕ್ಕಾಗಿ ಕೆಲವೊಂದು ಪ್ರಾಣಾಯಾಮಗಳನ್ನ ನಾವು ಈ ದಿನ ಎಲ್ಲರೂ ಕೂಡ್ಕೊಂಡು ಅಭ್ಯಾಸ ಮಾಡೋಣ. ಇವುಗಳನ್ನ ಮಾಡಿದರೆ ಖಂಡಿತ 100ಕ್ಕೆ 100 ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ಆರಾಮಾಗಿ ಫ್ರೀ ಆಗಿರ್ಬೋದು. ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಭಸ್ತ್ರಿಕಾ ಅಂತಂದರೆ ತಿಥಿಯ ಉಸಿರಾಟ ಅಂತ ಕರೀತಾರೆ. ತಿಥಿ ಅಂತಂದರೆ ಹಳ್ಳಿ ಕಮ್ಮಾರನ ಹತ್ರ ತಿಥಿ ಇರ್ತಲ್ಲ, ಹೀಗೆ ಮೇಲೆ ಎಳೆದು ಬಿಡೋದು ಮಾಡೋದ್ರಿಂದ ಅಂತ ಅಲ್ಲಿ ಗಾಳಿ ಉತ್ಪತ್ತಿಯಾಗಿ ಬೆಂಕಿ ಬರ್ತಾ ಇರ್ತದೆ. ಅದಕ್ಕಾಗಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟೇ ಕಾರ್ಬನ್ ಡೈಆಕ್ಸೈಡ್, ನಮ್ಮ ದೇಹದಲ್ಲಿ ಎಂಥ ವೈರಾಣು ಇರಲಿ ಅದು ಸತ್ತು ಹೋಗ್ಬಿಡ್ತದೆ. ಒಳ್ಳೆಯ ವೈರಾಣುಗಳು ಉಳಿತವೆ, ಕೆಟ್ಟ ವೈರಾಣುಗಳು ಹೋಗ್ತವೆ. ಒಳ್ಳೆಯ ಬ್ಯಾಕ್ಟೀರಿಯಾ ಇರ್ತದೆ, ಕೆಟ್ಟ ಬ್ಯಾಕ್ಟೀರಿಯಾ ಸಾಯ್ತವೆ. ಹಾಗಾಗಿ ನಮ್ಮ ಶರೀರದ ಪ್ರತಿಯೊಂದು ಜೀವಕೋಶಗಳಿಗೆ ಹೊಸ ಚೈತನ್ಯವನ್ನು ಕೊಡ್ತದೆ. ಅದಕ್ಕೆ ಇದನ್ನು ಮಾಡೋದರಿಂದ ಒಂದು ಆ್ಯಸಿಡಿಟಿ ಬರಲ್ಲ, ಗ್ಯಾಸ್ ಬರೋದಿಲ್ಲ, ಸ್ಟ್ರೆಸ್ ಆಗೋದೇ ಇಲ್ಲ, ಯಾವತ್ತೂ ಯುವಕರಾಗಿರ್ತೀರ. ಅದಕ್ಕೆ ಮೊಟ್ಟ ಮೊದಲು ಹೇಗೆ ಮಾಡಬೇಕು ಅಂದರೆ ಈ ಭಸ್ತ್ರಿಕಾ ಪ್ರಾಣಾಯಾಮ ಅಂತಂದರೆ ನಮ್ಮ ಹೆಬ್ಬೆಳಿನಿಂದ, ಎಡೆ ಹೆಬ್ಬೆಳಿನಿಂದ ಎಡ ಮೂಗಿನ ಹೊಳೆಯನ್ನು ಮುಚ್ಕೊಳ್ಳಿ, ಬಲಗೆಯನ್ನು ಮೇಲೆ ತೆಗೆದುಕೊಂಡು ಹೀಗೆ ಒಂದು ಕ್ಷಣ ನೀವು ನೋಡಿ. ಈ ರೀತಿ ಮಾಡೋದು. ಉಸಿರು ತೊಳೆದು ಉಸಿರು ಬಿಡೋದು, ಉಸಿರು ತೆಗೆದು ಉಸಿರು ಬಿಡೋದು. ಇದರಿಂದ ಏನಾಯ್ತಾರೆ, ನಮ್ಮ ಮೂಗಿನಲ್ಲಿ ಏನು ಸಿಲಿಯಾ ಅಂತಿರ್ತವೆ, ಕೂದಲಿರ್ತಾವಲ್ಲ, ಅವುಗಳು ಕಸಬರಿಗೆಯಾಗಿ ಕೆಲಸವನ್ನು ಮಾಡ್ತವೆ. ದೇಹದಲ್ಲಿ ಯಾವುದೇ ರೋಗಾಣುಗಳು, ವೈರಾಣುಗಳು ಮೂಗಿನ ಮೂಲಕನೇ ಹೋಗೋದು. ಅವುಗಳು ಲಂಗ್ಸ್ಗೆ ಹೋಗಿಬಿಡ್ತು, ಲಂಗ್ಸನ್ನು ಇನ್ಫೆಕ್ಷನ್ ಮಾಡ್ತವೆ. ಎಷ್ಟು ಇನ್ಫೆಕ್ಷನ್ ಆಗುತ್ತೆ ಅಂದರೆ ನಿಮ್ಮ ಲಂಗ್ಸ್ನಲ್ಲಿ ನಿಮ್ಮ ಶ್ವಾಸಕೋಶಗಳು ನೀರು ನುಗ್ಗೋತ ಹೋಗ್ಬಿಡ್ತದೆ. ಅದು ಡ್ಯಾಮೇಜ್ ಆಗಿಬಿಟ್ರೆ ಅಂತಂದರೆ ಹಾರ್ಟ್ ತೊಂದರೆ ಆಗ್ತದೆ. ಅದಕ್ಕೆ ಪ್ರಾಣವೇ ನಿಂತು ಹೋಗ್ಬಿಡ್ತದೆ. ಈ ಭಸ್ತ್ರಿಕಾ ನೀವು ಮಾಡ್ತಾ ಹೋಗಬೇಕು. ಇದು ನಾವು ಬಲಗಡೆಯಿಂದ ಮಾಡ್ತೀವಿ. ತದನಂತರ ಏನು ಮಾಡಬೇಕು, ನಮ್ಮ ಬಲ ಮೂಗಿನ ಹೊಳೆಯನ್ನು ಮುಚ್ಚಿಕೊಂಡು ಎಡಗೈಯನ್ನು ಇದಾದಮೇಲೆ ಎರಡು ಕೈಗಳನ್ನ ಮೇಲೆ ತೆಗೆದುಕೊಳ್ಬೇಕು. ಹೀಗೆ ರಿಲ್ಯಾಕ್ಸ್ ಆಗಿಬಿಡಬೇಕು. ಸಹಜವಾಗಿರುವಂಥ ಆಳವಾಗಿರುವಂಥ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು.
ಭಾಳ ವೇಗವಾಗಿ ಅಕಸ್ಮಾತ್ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಹೈ ಬ್ಲಡ್ ಪ್ರೆಷರ್ ಇದ್ದರೆ ನೀವು ನಿಧಾನವಾಗಿ ಮಾಡಬೇಕು. ಇದು ಒಂದು ರೀತಿ ವೇರಿಯೇಷನ್ಸ್ ಇದೆ. ಇನ್ನೊಂದು ಸುಮ್ಮನೆ ಹೀಗೆ ಕೂತ್ಕೊಂಡು ಹೀಗೂ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಬೆವರು ಬರ್ತದೆ ದೇಹದೊಳಗೆ. ಬೆವರು ಬಂದ ತಕ್ಷಣ ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. ನಮ್ಮ ಶರೀರದಲ್ಲಿರುವಂಥ ಎಲ್ಲ ಕಲ್ಮಶಗಳು, ಚರ್ಮ ವ್ಯಾಧಿಗಳಿರ್ಬೋದು, ಇದರಿಂದ ಏನಾಗುತ್ತೆ, ನಮ್ಮೆಲ್ಲ ಆರ್ಗನ್ಸ್ಗಳು ಹೊಸವಾಗಿಬಿಡ್ತವೆ, ರಿಜ್ಯುನೇಟ್ ಆಗ್ತಾ ಹೋಗ್ತವೆ, ಅವುಗಳ ಮೂಮೆಂಟ್ ಆಗೋದಿಲ್ಲ ನಮ್ಮ ಲಿವರ್ಗಳು. ಅದಕ್ಕೆ ಇದನ್ನೇನು ಮಾಡಬೇಕು, ಹೀಗೆ ಕುತ್ಕೋಬೇಕು. ಹೀಗೆ ಮಾಡ್ಬೇಕು. ಕೆಲವ್ರು ಹೇಗೆ ಮಾಡ್ತಾಯಿರ್ತಾರೆ, ಇದು ಹೇಳಬಾರ್ದು, ಇದು ಎದ್ದರೆ ಬೇಗ ಎದ್ದು ಬಿಡ್ತೀರಿ ಅಂತ ಅರ್ಥ. ಅದಕ್ಕೆ ಯಾವತ್ತು ಶೋಲ್ಡರ್ಸ್ಗಳು ನಾವು ಸರಿಯಾಗಿ ಇಟ್ಕೋಬೇಕು. ಇದು ಭಾಳ ಅಂದರೆ ಭಾಳ ಮುಖ್ಯ. ಕಂಫರ್ಟಬಲ್ ಪೊಸಿಷನ್ನಲ್ಲಿ ಕುತ್ಕೋಬೇಕು. ಹೀಗೆ ಕುತ್ಕೊಂಡು ಈಗ ಬೆನ್ನುಹುರಿಯನ್ನು ನೇರ್ ಮಾಡ್ಕೋಬೇಕು. ಆಳ ಉಸಿರು ತೊಗೋಬೇಕು. ನಿಧಾನವಾಗಿ ಸಹಜವಾಗಿ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಈ ಕೊರೋನಾ ಟೆಸ್ಟ್ ಮಾಡ್ಕೊಳ್ಳೋದು ಹೇಗೆ? ಏನಾಗುತ್ತೆ, ಕೊರೋನಾ ಬಂದವ್ರಿಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಪೂರ ಅವ್ರದ್ದು ಏನು ನಮ್ಮ ಶ್ವಾಸಕೋಶ ಅಪ್ಪರ್ ಚೆಸ್ಟ್ ಮಾತ್ರ, ಅಂದರೆ ಚೆಸ್ಟ್ ಬ್ರೀದಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಕೊರೋನಾ ಬಂದವರು. ಅಂದರೆ ಉಸಿರಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಿಮಗೆ ನೀವು ಹೆಂಗೆ ಟೆಸ್ಟ್ ಮಾಡ್ಕೋದು, ನಿಮಗೆ ಕೊರೋನಾ ಇದೆ ಇಲ್ಲ ಅಂತ ಹೆಂಗೆ ಟೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ, ಈಗ ಮೆಡಿಕಲ್ ಸೈನ್ಸಲ್ಲಿ ಅಂತಂದರೆ PRT ಅಂತ ಕರೀತಾರೆ, ಅಂದರೆ ಪಲ್ಮನರಿ ರೆಸ್ಪಿರೇಟರಿ ಟೆಸ್ಟ್ ಅಂತ ಕರೀತಾರೆ. ಅದಕ್ಕೆ ನಾವೇನು ನೋಡ್ಬೇಕಂತಂದರೆ, ಒಂದು ಸಲ ಆಳ ಉಸಿರು ತೆಗೆದುಕೊಳ್ಳೋದು. ಉಸಿರು ತೆಗೆದುಕೊಂಡು ಒಂದು 30ರಿಂದ 60 ಸೆಕೆಂಡ್ ನೀವು ಉಸಿರನ್ನು ಹಿಡ್ಕೊಂಡ್ರೆ ಇದರ ಅರ್ಥ ಉಸಿರು ಹಿಡಿಯೋಕ್ಕೆ ಶಕ್ತಿ ಬಂದರೆ ನಿಮಗೆ ಕೊರೋನಾ ಇಲ್ಲ ಅಂತ ಅರ್ಥ. ಇದು ಸಿಂಪಲ್ ಆಗಿದೆ ನೋಡಿ. ಏನಂತಂತಂದರೆ, ನೀವು ಆಳ ಉಸಿರು ತೊಗೋಬೇಕು. ಇದಕ್ಕೆ ಕುಂಭಕ ಅಂತ ಕರೀತಾರೆ. ಅಂದರೆ ಇದನ್ನು ನೀವು ಅಕಸ್ಮಾತ್ ಮಾಡಿದರೆ ನೀವು ಟೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ, ಅಂದರೆ ನಿಮಗೆ ಕೊರೋನಾ ಬಂದಿಲ್ಲ ಅಂತ. ಒಬ್ಬ ವ್ಯಕ್ತಿ ಕೊರೋನಾ ಬರಬೇಕಾದ್ರೆ ಒಂದು 10 ದಿನ ನಂತರ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿರ್ತಾರೆ, ಕ್ವಾರಂಟೈನಲ್ಲಿ ಇಟ್ಟಿರ್ತಾರೆ. ಅವ್ರದ್ದು ತಮ್ಮ ಗಂಟಲಿನ ದ್ರವವನ್ನು ಮತ್ತು ನಮ್ಮ ಉಸಿರಾಟ, ಇದರಲ್ಲೇನು ನಮ್ಮ ಮ್ಯೂಕಸ್ ಬರ್ತಲ್ಲ, ಇದನ್ನು ತೆಗೆದುಕೊಂಡು ಟೆಸ್ಟ್ ಮಾಡ್ತಾರೆ. ಅದಕ್ಕಾಗಿ ನಿಮಗೆ ಕೊರೋನಾ ಇದೆಯೋ ಇಲ್ಲೊಂದು ಗೊತ್ತಾಗೋದು ಹೇಗಪ್ಪ ಅಂತಂದರೆ, ನಿಮಗೆ ಉಸಿರಾಟದ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೋತ ಹೋಗ್ಬೇಕು. ಅದಕ್ಕಾಗೇ ನಾವು ಪ್ರಾಣಾಯಾಮವನ್ನು ಮಾಡೋದು. ಇದು
ನಾಡಿ ಶೋಧನ ಆಯಿತು. 4ನೇದು ಭ್ರಾಮರಿ. ಹೇಗಂತಂದರೆ ನಮ್ಮ 2 ಹೆಬ್ಬೆರಳುಗಳನ್ನ ಮೂಲಕ ಕಿವಿಯನ್ನು ಮುಚ್ಕೋಬೇಕು. ಈ ಕಿರುಬೆರಳು, ಉಂಗುರು ಬೆರಳು ಮಧ್ಯಮ ಕಣ್ಣ ಮೇಲೆ ಇಟ್ಟುಕೊಂಡು, ಈ ತೋಳು ಮೇಲೆ ಹುಬ್ಬ ಮೇಲೆ ಇಟ್ಕೊಂಡು ಆಳ ಉಸಿರು ತೆಗೆದುಕೊಂಡು ದುಂಬಿಯಾಗಿ ಶಬ್ದ ಮಾಡ್ಕೋಬೇಕು. ಮತ್ತೆ ಆಳ ಉಸಿರು ತೆಗೆದುಕೊಳ್ಳಿ. ಕಣ್ಣುಗಳು ಹಾಗೇ ಮುಚ್ಚಿರಲಿ. ಕೈಗಳ ಮಾತ್ರ ಕೆಳ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ. ಇದು ಡಿಸ್ಟ್ರೆಸ್ ಪ್ರಾಣಾಯಾಮ ಅಂತಂದರೆ ಸ್ಟ್ರೆಸ್ ಆಗೋದಿಲ್ಲ. ಸ್ಟ್ರೆಸ್ಸನ್ನು ಕಂಪ್ಲೀಟಾಗಿ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ಈಗ ನಾವು ಮನೆಗಳಿರ್ತೇವೆ, 21 ದಿನ ಮನೆಯೊಳಗಿರೋದು, ಇದರಿಂದ ಒಂದಿಷ್ಟು ಮಾನಸಿಕ ತುಮಲ, ಏನೋ ಒಂಥರ ಸಮಸ್ಯೆ, ನೋವು, ಒಂದೇ ಕಡೆ ಇರಬೇಕಾ ಅನ್ನುವಂಥ ಮನಸ್ಸು ಚಂಚಲ ಆಗ್ತಾ ಹೋಗುತ್ತೆ. ಇಂಥ ಮನಸ್ಸನ್ನು, ಚಂಚಲವಾಗಿರುವಂಥ ಮನಸ್ಸನ್ನು ಅಚಲಗೊಳಿಸ್ಬೇಕಂತಂದ್ರೆ ಈ ರೀತಿ ಈ 4ನೇ ಪ್ರಾಣಾಯಾಮದ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು. ಮೊದಲು ಈ ರೀತಿ ವಜ್ರಾಸನಲ್ಲಿ ಕೂತ್ಕೋಬೇಕು. ವಜ್ರಾಸ ಕೂತ್ಕೊಂಡು ನಿಮ್ಮ ತೊಡೆಗಳನ್ನು ಹೊರಗಡೆ ಹಾಕಬೇಕು. ಹಾಗೆ ಕೈಗಳಿದಾವಲ್ಲ ಇವುಗಳನ್ನ ಒಳಭಾಗ ಇಟ್ಟುಕೊಂಡು ನಾಲಿಗೆಯನ್ನು ಹೊರ ಚಾಚ್ಕೋಬೇಕು. ನಿಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕಣ್ಗಳನ್ನು 2 ಹುಬ್ಬುಗಳ ಮಧ್ಯದಲ್ಲಿ ನೋಡ್ಕೋಬೇಕು. ಈ ರೀತಿ ಮಾಡ್ತಾ ಹೋಗೋದು ಬಹಳ ಪವರ್ಫುಲ್ಲು. ಇದಕ್ಕೆ ಶಿವಗರ್ಜನೆ ಅಂತ ಕರೀತಾರೆ. ಶಿವ ಬೇಡವಾದ ವಸ್ತು ದೇಹದೊಳಗೆ ಬಂದಾಗ ವಾಮಿಟ್ ಮಾಡ್ಕೊಂಡು ಅದನ್ನು ಹೊರಗಡೆ ಹಾಕಿಬಿಡ್ತದೆ. ಹಾಗೆಯೇ ನಾವು ಕೂಡ ಈ ಕೊರೋನಾ ಮೊಟ್ಟ ಮೊದಲು ನಮ್ಮನ್ನು ಪ್ರಾಬ್ಲಮ್ ಮಾಡೋದೇ ನಮ್ಮ ಗಂಟ್ಲು. ಅದಕ್ಕೆ ಗಂಟ್ಲು ದ್ರವವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಇದನ್ನು ಪ್ರತಿನಿತ್ಯ ನೀವು ಬೆಳಗಿನ ಜಾವ ಒಂದು 5 ರಿಂದ 10 ನಿಮಿಷ ನೀವು ಮಾಡ್ತಾ ಹೋಗಿ. ಭಾಳ ಪವರ್ಫುಲ್, ಸಿಂಪಲ್ ಆಗಿದೆ. ನೇರ ಕೂತ್ಕೋಬೇಕು. ವಾಪಸ್ ಬನ್ನಿ. ತದನಂತರ ಈ ರೀತಿ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ, ನಮ್ಮ ನಾಲಿಗೆಯೊಳಗೆ, ನಮ್ಮ ಬಾಯಿಯೊಳಗೆ ಶಲಾಯ ಉತ್ಪತ್ತಿ ಆಗುತ್ತೆ. ಶಲಾಯ ಉತ್ಪತ್ತಿ ಆದಂತಂದರೆ ನಿಮ್ಮಷ್ಟು ಆರೋಗ್ಯವಂತ ವ್ಯಕ್ತಿಗಳು ಏನಾಗೋದಿಲ್ಲ, ಯಾರೂ ಇಲ್ಲ ಅಂತ. ಶಲಾಯವ ಉತ್ಪತ್ತಿ ಆದರೆ ನಿಮ್ಮಷ್ಟು ಆರೋಗ್ಯವಂತ ವ್ಯಕ್ತಿಗಳು ಯಾರೂ ಇಲ್ಲ. ಇದರಲ್ಲಿ 18 ಪ್ರೋಟೀನ್ಸ್ಗಳಿರ್ತವೆ. ಅದಕ್ಕೆ ಲಾಲರಸ ಉತ್ಪತ್ತಿ ಆಗಬೇಕು. ಈ ಕೊರೋನಾ ಬಂದವರಿಗೆ ಗಂಟ್ಲು ಸಮಸ್ಯೆ ಆಗುತ್ತೆ ಅಂದರೆ ಬಾಯಿ ಒಣಗ್ತಾ ಹೋಗುತ್ತೆ. ಅದಕ್ಕೆ ಈ ಶಿವಗರ್ಜನೆ ಮಾಡಿದರೆ ಒಟ್ಟು ಈ 5 ಪ್ರಾಣಾಯಾಮ, ಒಂದು ಭಸ್ತ್ರಿಕಾ, ಕಪಾಲಭಾತಿ, ನಾಡಿಶೋಧನ, ಭ್ರಾಮರಿ ಜೊತೆಗೆ ಈ ಶಿವಗರ್ಜನೆ, ಇಷ್ಟು ಮಾಡಿದ್ರೆ ಸಾಕು. ನಿಮ್ಮ ಆಟೋ ಇಮ್ಯೂನ್ ಸಿಸ್ಟಮ್ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗುತ್ತೆ. ನೀವು ಆರೋಗ್ಯವಾಗಿರ್ತೀರ. ಎಲ್ಲರಿಗೂ ನಮಸ್ಕಾರ.